ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ನೇತೃತ್ವದ ಸಭೆಯಲ್ಲಿ ಈ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೋವಿಡ್ ಅಲೆ ನೋಡಿಕೊಂಡು ಮುಂದಿನ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಈಗಾಗಲೇ ಮೇ 24ರಿಂದ ಪರೀಕ್ಷೆ ಆರಂಭ ಆಗಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕರು ಸೇರಿದಂತೆ ಎಲ್ಲರಲ್ಲೂ ಕೂಡ ಎಕ್ಸಾಮ್ ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಸಾಕಷ್ಟು ಗೊಂದಲಗಳು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಶಿಕ್ಷಣ ಇಲಾಖೆ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಶಿಕ್ಷಣ ಸಚಿವರಾಗಿರುವ ಸುರೇಶ್ ಕುಮಾರ್ ಅವರು ಈಗ ಈ ಪರೀಕ್ಷೆಯನ್ನ ಮುಂದೂಡಿರುವ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಮೇ 24ರಿಂದ ಆರಂಭ ಆಗಬೇಕಾಗಿತ್ತು ಎಕ್ಸಾಮ್ಗಳು. ಮುಂದಿನ ದಿನಾಂಕದ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರ ಆಗಿಲ್ಲ. 15ರಿಂದ 20 ದಿನ ಮೊದಲೇ ದಿನಾಂಕವನ್ನ ನಿಗದಿ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಎರಡನೇ ಅಂದ್ರೆ ಸೆಕೆಂಡ್ PU ಪರೀಕ್ಷೆ ಮುಂದೂಡಿ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಎರಡನೇ PUಗೆ ಪ್ರಮೋಷನ್ ಕೊಡಲಾಗಿದೆ, ಅಂದ್ರೆ ಪಾಸ್ ಮಾಡಲಾಗ್ತಾ ಇದೆ. SSLC ಪರೀಕ್ಷೆಯ ಮುಂದೂಡಿಕೆ ಬಗ್ಗೆ ಇನ್ನು ಕೂಡ ಶಿಕ್ಷಣ ಇಲಾಖೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಯಾಕಂದ್ರೆ ಜೂನ್ ನಲ್ಲಿ ಎಕ್ಸಾಮ್ ಇರೋದು, ಆ ಕಾರಣಕ್ಕಾಗಿ ಈಗ ಯಾವುದೇ ರೀತಿಯ ನಿರ್ಧಾರವನ್ನ SSLC ಎಕ್ಸಾಮ್ ಬಗ್ಗೆ ತಗೊಂಡಿಲ್ಲ. ಬಟ್ ಮೇ 24ರಿಂದ PU ಎಕ್ಸಾಮ್ ನಡಿಬೇಕಾಗಿತ್ತು, ಅದನ್ನ ಈಗ ಸದ್ಯದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಈ ಕೊರೋನಾ ಕೋವಿಡ್ ಬಹಳ ತೀವ್ರಗತಿಯಲ್ಲಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಪರೀಕ್ಷೆಗೆ ಯಾರ್ಯಾರು ಸಹಕಾರ ಕೊಡಬೇಕು, ಬೇರೆ ಬೇರೆ ಇಲಾಖೆ, ಆ ಎಲ್ಲ ಇಲಾಖೆಗಳು ಕೂಡ ಈ ಕೋವಿಡ್ ನಿಯಂತ್ರಣ ಜವಾಬ್ದಾರಿಯಲ್ಲಿ ತೊಡಗಿರೋ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಹಲವಾರು ವಿದ್ಯಾರ್ಥಿಗಳು ಅವರವರ ಸ್ವಂತ ಊರಿಗೆ ಅವರು ತೆರಳಿದ್ದಾರೆ ಈ ಕೋವಿಡ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ದೀರ್ಘ ಚರ್ಚೆ ಮಾಡಿ ಎಲ್ಲ ಆಯಾಮಗಳನ್ನ ಯೋಚನೆ ಮಾಡಿ ನಾವು ನಮ್ಮ ರಾಜ್ಯದ ಎರಡನೇ PUC ಪರೀಕ್ಷೆಗಳನ್ನ ನಾವು ಮುಂದೂಡುವ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇನ್ನು 24ನೇ ತಾರೀಕು ಮೇ ಪ್ರಾರಂಭ ಆಗಬೇಕಾಯಿತು, ಅದನ್ನು ಮುಂದೂಡ್ತಾ ಇದ್ದೀವಿ. ಪರೀಕ್ಷೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಮುಂಚೆ ಹೊಸ ಒಂದು ಟೈಮ್ ಟೇಬಲ್ನೊಂದಿಗೆ ಮಕ್ಕಳಿಗೆ ನಾವು ತಿಳಿಸ್ತೀವಿ. ರಾಜ್ಯದಲ್ಲಿ ಈ ಕೊರೋನಾ ಕೋವಿಡ್ ಬಹಳ ತೀವ್ರಗತಿಯಲ್ಲಿ ಹರಡ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಪರೀಕ್ಷೆಗೆ ಯಾರ್ಯಾರು ಸಹಕಾರ ಕೊಡಬೇಕು, ಬೇರೆ ಬೇರೆ ಇಲಾಖೆ